ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಜಸ್ಟ್ ಎದ್ಬಿಟ್ಟು ಇವಾಗ ಫ್ರೆಶ್ ಆಗಿಬಿಟ್ಟು ಇನ್ನೂ ಫ್ರೆಶ್ ಆಗಿಲ್ಲ. ಸೊ ಇವಾಗ ಎದ್ದಿದ್ದೀನಿ. ಇವತ್ತು ಸ್ಪೆಷಲ್ ಡೇ ನಮ್ಮದು. ಸೊ ಏನಪ್ಪ ಅಂದರೆ ಇವತ್ತು ನನ್ನ ಮಗಳ ಬರ್ತಡೇ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಎದ್ದಿದ್ದೀನಿ. ಸೂರ್ಯ ಇನ್ನೂ ಇವಾಗ ಹುಡ್ತಾ ಇದ್ದಾನೆ. ಹಾಗೆ ನಮ್ಮನೆ ಸ್ಪೆಷಲ್ ಪರ್ಸನ್ ಅಂದರೆ ನನ್ನ ಫೇವ್ರೆಟ್ ಫ್ರೆಂಡು. ತೋರಿಸ್ತೀನಿ ನೋಡಿ ಅವನಿಗೆ. ಈ ರಕ್ಕಿ ನೋಡಿ. ನನ್ನ ಬರ್ಡೇ ಗರ್ಲ್ ಅಂತೂ ಫುಲ್ ನಿದ್ದೆ ಹೊಡೆಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಸೊ ನಾನು ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಅತ್ತೆಯವ್ರಿಗೆ ಕಾಮಕಸ್ತೂರಿ ಬೀಜ ನೆನೆ ಹಾಕಿದ್ದೆ. ಸೊ ನಾವು ಎವ್ರಿ ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಶುಂಠಿ ಮತ್ತು ಕಾಳುಮೆಣಸು, ಜೀರಿಗೆ ಇವೆಲ್ಲನೂ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಅದನ್ನು ಬಿಸಿನೀರಲ್ಲಿ ಹಾಕಿ ಕುಡಿಯೋದ್ರಿಂದ ನಮ್ಮ ಫ್ಯಾಟ್ನೆಸ್ ತುಂಬಾ ಈಸಿಯಾಗಿ 3 ಮಂತ್ ಅನ್ನೋದರಲ್ಲೇ ಫ್ಯಾಟ್ನೆಸ್ ತುಂಬ ಈಸಿಯಾಗಿ ಕಡಿಮೆ ಆಗುತ್ತೆ. ಸೊ ಎವ್ರಿ ಮಾರ್ನಿಂಗ್ ನಾನು ನಮ್ಮ ಹಸ್ಬೆಂಡು ಇದನ್ನು ಕುಡಿತೀವಿ. ಸೊ ನಾನು ಮುಂಚೆನೇ ಎಲ್ಲ ಹೇಳ್ದ ಹಾಗೆ ಚಿಕ್ಕದಾಗಿ ಅದನ್ನು ಕಲ್ಲಲ್ಲಿ ಜಪ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಅದನ್ನೇನು ಮಾಡಬೇಕಪ್ಪ ಅಂದರೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಬಿಸಿನೀರು ಹಾಕಿ ಅದು ಸ್ವಲ್ಪ ಸಾಲ್ಟ್ ಹಾಕಬೇಕು. ಲೈಟಾಗಿ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಬೇಕು. ನೀವು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲೆಮನ್ ಹಾಕೋದ್ರಿಂದ ನಿಮ್ಮ ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ. ಸ್ವಲ್ಪ ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡಬಾರ್ದು ಇದರಲ್ಲಿ. ಸೊ ಸಾಲ್ಟ್ ಹಾಕಿ ಸ್ವಲ್ಪ ಲೆಮನ್ ಹಾಕಿದರೆ ನಿಮಗೆ ಕುಡಿಯೋಕ್ಕೆ ಇನ್ನೂ ತುಂಬ ರುಚಿ ಬರುತ್ತೆ. ಸೊ ಮುಂಚೆ ಏನು ಜಜ್ಜಿ ಇಟ್ಕೊಂಡ್ರಲ್ಲ ಅದನ್ನು ಇದಕ್ಕೆ ಹಾಕಿ ಆ್ಯಡ್ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನು ತರಕಾರಿ ಬೇರೆ ಮಧ್ಯಾಹ್ನ ಖಾಲಿ ಆಗಿತ್ತು ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ತರಕಾರಿನೆಲ್ಲ ತೊಗೊಂಡೆ ಬೆಳಗ್ಗೆನೇ. ತರಕಾರಿ ಒಂದು ಮನೆ ಹತ್ರನೇ ಬರೋದ್ರಿಂದ ಎಲ್ಲ ಬೆಳಗ್ಗೆನೇ ತೊಗೊಂಡೆ. ಸೊ ನಾನು ಎವ್ರಿ ಮಾರ್ನಿಂಗ್ ನನ್ನ ಮಗಳಿಗೆ ಏನು ಮಾಡ್ತೀನಪ್ಪ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಅವಳಿಗೆ ಉತ್ತತ್ತಿ, ಬಾದಾಮಿ, ಜಾಜಿಕಾಯಿ ಇವನ್ನೆಲ್ಲ ತೆಗೆದ್ಬಿಟ್ಟು ತಿನ್ನಿಸ್ತೀನಿ. ಇದರಿಂದ ಅವಳು ತುಂಬಾ ಮಕ್ಕಳು ಶಕ್ತಿ ಸಿಗುತ್ತೆ. ಸೊ ಅವಳಿಗೆ ಮಾರ್ನಿಂಗು ಅವಳಿಗೆ ಮಾಲ್ಟ್ ಕೊಡ್ತೀನಿ ನಾನು. ಮಧ್ಯಾಹ್ನ ಆಫ್ಟರ್ ಲಂಚ್ ರೈಸ್ ಊಟ ಮಾಡಿಸ್ತೀನಿ. ಸೊ ಮಾರ್ನಿಂಗ್ ಮಾಲ್ಟ್ ಕೊಡಬೇಕಾಗಿತ್ತಲ್ವ, ಸೊ ಅವಳಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಮನೇಲೇ ಹೋಮ್ ಮೇಡೇ ಪ್ರಿಪೇರ್ ಮಾಡೋದು ಅವಳಿಗೆ. ಯಾವುದೇ ರೀತಿ ಸರ್ಲಾಕೆಲ್ಲ ಹಾಕೋದಿಲ್ಲ, ಯಾಕಂದರೆ ಅದು ಮಕ್ಕಳಿಗೆ ಒಳ್ಳೆಯದಲ್ಲ. ಹಾಗಾಗಿಬಿಟ್ಟು ನಾನು ಮನೇಲೇ ಎಲ್ಲ ಅವಳಿಗೆ ರೆಡಿ ಮಾಡಿರ್ತೀನಿ. 3 ಮಂತ್ಸೇ ಆಗೋಷ್ಟು ನೀಟಾಗಿ ಯಾವುದೇ ಗಂಟುಗಳಿಲ್ಲದೆ ನೀಟಾಗಿ ಸ್ಮ್ಯಾಶ್ ಮಾಡಿ ನೀವು ಅದನ್ನು ಬಿಸಿ ಮಾಡಿ ಬಾಯ್ಲ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವಳು ತುಂಬಾ ಚೆನ್ನಾಗ್ತಾರೆ. ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ. ಯಾವುದೇ ರೀತಿ ನಾವು ಬೇರೆ ಹೋಮ್ ಮೇಡಿನ ಬಿಟ್ಟು ಬೇರೆದು ಹಾಕೋದ್ರಿಂದ ಮಕ್ಕಳಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಸೊ ನಮ್ಮ ಮನೆಯವ್ರಂತೂ ಮಾರ್ನಿಂಗ್ ವೈಟ್ ಆ್ಯಂಡ್ ವೈಟ್ ಪಂಚೆ ಹಾಕೊಂಡು ಫುಲ್ ರಗಡಾಗಿ ರೆಡಿ ಆಗಿಬಿಟ್ಟಿದ್ದಾರೆ ಟೆಂಪಲಿಗೆ ಹೋಗ್ಲಿಕ್ಕೆ ಮಗಳ ಜೊತೆ. ಯಾಕಂದರೆ ಇವತ್ತು ಮಗಳ ಬರ್ಡೇ ಅಲ್ವಾ, ಹಾಗಾಗಿ. ನನ್ನ ಸಿಸ್ಟರ್ ಅಂತೂ ಮಾರ್ನಿಂಗಿಂದ ಕ್ಲೀನ್ ಮಾಡಿದ್ದು. ಯಾಕಂದರೆ ಅವಳಂತೂ ಸಿಕ್ಕಾಪಟ್ಟೆ ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲು. ನಾವು ಕೂಡ ಹಾಗೆ ಈವ್ನಿಂಗ್ ಪಾರ್ಟಿ ಇತ್ತಲ್ವ, ಬರ್ಡೇ ಪಾರ್ಟಿ. ಸೊ ಡೆಕೋರೇಷನಿಗೆ ಯಾವ್ಯಾವ ರೀತಿ ಹೆಲ್ಪ್ ಬೇಕೋ ಅವನ್ನೆಲ್ಲ ಬಲೂನ್ಸ್ ಊದೋದಾಗಿರ್ಬೋದು, ಡೆಕೋರೇಷನ್ಗೆ ಔಟ್ಸೈಡ್ ಏನೇನು ಬೇಕೋ ಎಲ್ಲ ನಾವು ಸ್ವಲ್ಪ ನಮ್ಮ ಕೈಲಾದಷ್ಟು ಹೆಲ್ಪ್ ನಾವು ಮಾಡ್ತಾಯಿದ್ವಿ. ಹಾಗೆ ಆಚೆ ಕಡೆ ಕೂಡ ನಮ್ಮ ಮೈದ್ನ ಫ್ರೆಂಡ್ಸ್ ಎಲ್ಲ ಟೆರೆಸ್ ದೊಡ್ಡದಾಗಿರೋದ್ರಿಂದ ಮೇಲೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಮುಂಚೆನೇ. ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಮನೇಲಿ ಮಾಡೋದ್ರಿಂದ. ಸೊ ಔಟ್ಲುಕ್ ಬಂದುಬಿಟ್ಟು ಹೀಗಿದೆ ನಮ್ಮದು ಡೆಕೋರೇಷನಿಂದೆಲ್ಲ. ಸೊ ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಅಂದರೆ ತುಂಬಾ ಖುಷಿಯಿಂದ ನಾವು ಈ ನೈಟ್ ಪಾರ್ಟಿನ ಅರೇಂಜ್ ಮಾಡ್ಕೊಂಡಿದ್ವಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನ್ನ ಕ್ಯೂಟ್ ಬೇಬಿ ಡಾಲ್ ಫಸ್ಟ್ನೇ ಬರ್ಡೇ ಅಲ್ವಾ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ವಿ. ತುಂಬ ಅಂದರೆ ಎಲ್ಲ ರಿಲೇಷನ್ಸ್ ಬಂದಿದ್ದರು, ಫ್ಯಾಮಿಲಿ, ಫ್ರೆಂಡ್ಸು. ಪಾರ್ಟಿಗೆ ಒಂದು ಕಳೆನೇ ಬೇರೆ ಥರ ಬಂದುಬಿಟ್ಟಿತ್ತು. ಅಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ಫಸ್ಟ್ನೇ ಮಗಳು ಬರ್ಡೇ ಅಲ್ವಾ, ಹಾಗಾಗಿ. ಸೊ ನೈಟು ಪಾರ್ಟಿ ಕೂಡ ಇರೋದ್ರಿಂದ ಡ್ಯಾನ್ಸ್ ಮಾಡಿಬಿಟ್ಟು ತುಂಬ ಎಂಜಾಯ್ ಮಾಡಿದ್ವಿ ಸಾಂಗೆಲ್ಲ ಹಾಕ್ಕೊಂಡು. ಹಬ್ಬ ಫೈನಲಿ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಇವಾಗ ಟೈಮ್ ಬಂದುಬಿಟ್ಟು 11:30 ಆಗಿದೆ. ಸೊ ಫಂಕ್ಷನ್ ಮಾತ್ರ ತುಂಬ ಸಖತ್ತಾಗಾಯಿತು. ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಎಲ್ಲ ಖುಷಿಯಾಗಿ. ಈಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಲಾಸ್ಟ್ ವ್ಲಾಗ್ನ ಎಂಡ್ ಮಾಡಬೇಕಾಗಿತ್ತಲ್ವ. ಸೊ ಹಾಗಾಗಿ ದಿಸ್ ಇಸ್ ಮೈ ಕ್ಯೂಟ್ ಡಾಲ್ ಬೇಬಿದು ಬರ್ಡೇ ಸೆಲೆಬ್ರೇಷನ್ನ ಡೇನ ಇವತ್ತು ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.